ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ತಿಳಿಸೋದೇನಂದ್ರೆ ಇವತ್ತು ಬೊಮ್ಮಾಯಿ ಸಾಹೇಬರು ನಮ್ಮ ಸವಣೂರ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದು ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಬಹುಮತದಿಂದ ಆರಿಸಿ ಬಂದು ಯಾಕೆ ಅವರು ಮಾಡಿದಂಥ ಸಾಧನೆ ಮರೆಯಲಾರದಂಥ ಸಾಧನೆಯನ್ನು ಮಾಡಿದ್ದಾರೆ. ಮರೆಯಲಾರದಂಥ ಸಾಧನೆ ಏನಪ್ಪ ಅಂದ್ರೆ ಒಂದನೇ ಕತವರಿ ನಮ್ಮ ಶಿಗ್ಗಾಂವ್ ತಾಲೂಕಿನಲ್ಲಿ ಶಿಶುನಾಳ ಶರೀಫಜ್ಜರು ಕನಕದಾಸರು ಭಕ್ತ ಕನಕದಾಸರು ಇವು ಎರಡೂ ಶಿಶುನಾಳವನ್ನು ನೋಡಿಬಿಟ್ರೆ ಆನಂದದ ಮಟ್ಟಿ ತುಂಬಿ ತುಳುಕ್ತಾ ಇದೆ. ಬಾಡದ ಕ್ಷೇತ್ರದಲ್ಲಿ ಹೋಗಿ ಕನಕದಾಸನ ಅರಮನೆಯನ್ನು ನೋಡಿದಾಗ ಮನಸ್ಸೊಂದು ಸಂತೋಷ ಆಗುತ್ತದೆ. ಇವು ಸತ್ಯ ಶರಣರು ಹುಟ್ಟಿದಂಥ ನಾಡು ಶಿಗ್ಗಾಂವ್ ತಾಲೂಕಿನಲ್ಲಿ ಅರಮನೆಯನ್ನು ವಿಜೃಂಭಣೆಯಿಂದ ಮಾಡಿದಂಥ ಯಾವತ್ತು ನಮ್ಮ ಕನಕದಾಸದ ಬಾಡದಲ್ಲಿ ನೋಡುವಂಥದ್ದು. ಶಿಶುನಾಳ ಗ್ರಾಮದಲ್ಲಿ ಶಿಶುನಾಳ ಅಜ್ಜನ ಗದಿಗೆಯನ್ನು ಶರೀಫರ ಗದಿಗೆಯನ್ನು ಮಾಡಿದಂಥದ್ದು ಅದು ನೋಡುವಂಥದ್ದು. ಅದು ಮುಗಿದ ನಂತರ ಮತ್ತೆ ನೀವು ವನ್ಯದಿಂದ ಈ ಕಡೆಗೆ ಬರಿ ಎತ್ತು ದನಕರಗಳೆಲ್ಲ ದಾರಿ ಹಿಡಿದು ಹೋಗಲಿಕ್ಕೆ ಬರ್ತಿದ್ದ ಎಲ್ಲವೂ ಸರಳ ದಾರಿಲಿಂದ ಹೋಗ್ತಾ ಇರ್ತವೆ. ಮತ್ತು ಗುಡಿ ಗುಂಡಾರಗಳು ಎಲ್ಲವೂ ಆ ಗುಡಿ ಗುಂಡಾರ ಅವು ಕಂಬ ಎತ್ತ ಚಟ್ಕೊಂಡು ನಿಂತಿದ್ದು, ಈ ಕಂಬ ಎತ್ತ ಚಟ್ಕೊಂಡು ನಿಂತಿದ್ದು. ಆ ಕಂಬಗಳನ್ನು ತಿದ್ದಿ ಎಲ್ಲ ದೇವಾಲಯದ ಗುಡಿಗಳನ್ನು ಸುಂದರವಾಗಿ ಮಾಡಿದ್ದಾರೆ. ಯಾವ ದೇವಾಲಯದ ಗುಡಿಗಳು ನೋಡಿಲ್ಲ. ನಮ್ಮ ಹಳ್ಳಿಕೆರೆ ಬಸವಣ್ಣನ ಗುಡಿ ನೋಡ್ರಿ ಎಷ್ಟು ಸುಂದರವಾದ ಪುಣ ಬೆಂಗಳೂರು ರೋಡ್ಗೆ. ಮತ್ತು ಅದೇ ಅಲ್ಲದೆ ನಮ್ಮ ಹಾಳುನೆಲ್ಲೂರಿನಲ್ಲಿರ್ತಕ್ಕಂಥ ಒಂದು ಹನುಮಂತ ಗಂಟಿ ಆಂಜನೇಯ ಅಂತೇಳಿ 300 ವರ್ಷದಿಂದ ಹಾಳು ಬಿದ್ದ ಊರಿನಲ್ಲಿ ಆ ಆಂಜನೇಯನ ಗುಡಿ ಮಾಡಿಸ್ಕೊಟ್ರೆ ಎತ್ತು ಬರ್ತಾನೇ ಅನ್ನೋದು ಆಶೀರ್ವಾದ ನೋಡ್ರಿ ಗುಡಿ ಇದು. ಇಂಥ ಒಂದು ದೇವಾಲಯವನ್ನು ಎಲ್ಲಿ ಮೂಲಿಗೆ ಹೆಜ್ಜೆಗೆ ಹಳ್ಳಿಗೆ ಎಲ್ಲ ಬದಿಯಲ್ಲಿ ದೇವಾಲಯವನ್ನು ಬೆಳಕಿ ತಂದ. ಮತ್ತು ದಾರಿಗಳನ್ನು ಮಟ್ಟಕ್ಕೆ ತಂದ. ಇವೆಲ್ಲ ತಂದು ಮತ್ತು ಸಂಪು ರೈತರಿಗೆ ಒಂದು ಸಂಪಿನ ನೀರನ್ನು ತಂದು ಎಲ್ಲ ಕಡೆಗೆ ರೈತರಿಗೆ ಹೆಲ್ಪನ್ನು ಮಾಡಿದ. ಅದಕ್ಕೆ ಈ ನಮ್ಮ ಕೆರೆ ಕಟ್ಟೆಗಳು ದನಕರಿಗಳೆಲ್ಲ ಈಗ ನೀರಿಗೆ ಕುಡಿತಿದ್ದವು. ಕುರಿಗಾರ ಸತಿಗೆ ನೆನೆಸ್ತಾ ಇದ್ದಾರೆ. ಹೊಳಿಲಿಂದ ನೀರು ಇದು ಮಾಡಿ ಈಗ ಎಲ್ಲ ದನಕರುಗಳು ಕೂಡ ಆ ನೀರು ಕುಡಿದು ಯಾವ ಪುಣ್ಯಾತ್ಮ ಬ್ಯಾಸಗಿ ದಿನದಲ್ಲಿ ನಮಗೆ ನೀರು ಕುಡಿಲಿಕ್ಕೆ ಆನಂದ ಕೊಟ್ಟಾನಪ್ಪ ಅಂತೇಳಿ ದನಕರುಗಳೆಲ್ಲ ನೆನೆಸ್ತಾ ಇದ್ದವು. ಅದಕ್ಕೆ ಇವೆಲ್ಲ ಬಹಳ ಭಾಗ್ಯತನವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ವ್ಯಕ್ತಿ ಶಕ್ತಿ ಭಕ್ತಿ ಅನ್ನಂಥದ್ದು ನಾವು ಕಲ್ಕೈಬೇಕು. ಆ ವ್ಯಕ್ತಿ ಶಕ್ತಿಯನ್ನು ನೋಡಬೇಕು. ಅದಕ್ಕೆ ಉತ್ತಮ ನಾಗರಿಕನು ಯೋಗ್ಯ ಅಭಿವೃದ್ಧಿಗೆ ಮಾತ್ರ ಮತದಾನ ಮಾಡುವನು. ಉತ್ತಮ ನಾಗರಿಕನು ಜಾತಿ ಭೇದವ ಎಣಿಸುವುದಲ್ಲ. ಉತ್ತಮ ನಾಗರಿಕನು ನೆರೆಹೊರೆಯರಿಗೆ ತೊಂದರೆ ಆಗುವ ಕೆಲಸ ಮಾಡೋದಲ್ಲ. ಆಗ ಬಸವರಾಜನು ಉತ್ತಮ ನಾಗರಿಕನಾಗಿ ನೆರೆಹೊರೆಯರಿಗೆ ತೊಂದರೆ ಮಾಡದಂತ ಕಾರ್ಯ ಕೆಲಸವನ್ನು ಮಾಡಿ ಸಿದ್ಧಿಯಾಗಿ ಸುತ್ತಾಗಿ ಹೊರಟಿದ್ದಾರೆ ನಮ್ಮ ಬಸವರಾಜ ಬೊಮ್ಮಾಯಿಗಳು. ಭಕ್ತಿಯಿಂದ ಮೇರೆಯಲ್ಲಿ ಅಂತೇಳಿ ಆರೇಸಿ ಒಂದು 4 ಮಾತು ಮುಗಿಸ್ತಾ ಇದ್ದೇವೆ.